Hey guys, welcome back to my YouTube channel. I hope you all are good. Yes, ಒಂದು 4-5 ಡೇಸಿಂದ ತುಂಬ ಜನ ಕೇಳ್ತಾ ಇದ್ದಾರೆ ಮ್ಯಾಮ್ ಡೆಮೋ ಕ್ಲಾಸ್ಗೆ ಪಿ ಯು ಕಾಲೇಜಿಗಾಗಿರ್ಬೋದು ಅಥವಾ ಡಿಗ್ರಿ ಕಾಲೇಜಿಗಾಗಿರ್ಬೋದು ಡೆಮೋ ಕ್ಲಾಸ್ಗೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ಸಬ್ಜೆಕ್ಟ್ ಮೇಲೆ ಪ್ರಿಪೇರ್ ಆಗಬೇಕು, ಡ್ರೆಸ್ ಕೋಡ್ ಏನು ಹಾಕೊಂಡು ಹೋದ್ರೆ ಬೆಸ್ಟ್ ಆಗಿರುತ್ತೆ. ಸೊ ಈ ರೀತಿ ಎಲ್ಲ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಸ್, ನಾನು ಮೊದಲು ಡ್ರೆಸ್ ಕೋಡ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಕೆಲವೊಂದು ಡಿಗ್ರಿ ಕಾಲೇಜ್ಗಳಲ್ಲಿ ಮತ್ತು ಪಿ ಯು ಕಾಲೇಜ್ಗಳಲ್ಲಿ ಅಂದರೆ ಲೆಕ್ಚರರ್ಸ್ಗೆ ಡ್ರೆಸ್ಗಳನ್ನ ಹಾಕೊಂಬರೋಕ್ಕೆ, ಚೂಡಿದಾರ್ಗಳನ್ನ ಹಾಕೊಂಬರೋದಕ್ಕೆ ಅಲೋ ಮಾಡ್ತಾರೆ. ಬಟ್ ಕೆಲವೊಂದು ಡಿಗ್ರಿ ಕಾಲೇಜ್ ಮತ್ತು ಪಿ ಯು ಕಾಲೇಜ್ಗಳಲ್ಲಿ ಸ್ಯಾರಿ ಹಾಕೊಂಡು ಬರಲೇಬೇಕು ಅಂತೇಳಿ ಕಂಪಲ್ಸರಿ ಮಾಡಿಬಿಟ್ಟಿರ್ತಾರೆ. ಸ್ಯಾರಿ ನೀವು ಹಾಕ್ಕೊಂಡೇ ಬರಬೇಕು, ಡ್ರೆಸ್ ಅಲೋ ಇಲ್ಲ ಅಂತೇಳಿ ಅಂದರೆ ಕಂಪಲ್ಸರಿ ಮಾಡಿರ್ತಾರೆ ಸ್ಯಾರಿನ. ಬಟ್ ಮೋಸ್ಟ್ ಆಫ್ ದ ಕಾಲೇಜಲ್ಲಿ ಸ್ಯಾರಿನೇ ನಡೆಯೋದು. ಬಟ್ ಕೆಲವೊಂದು ಕಾಲೇಜುಗಳಲ್ಲಿ ಸ್ವಲ್ಪ ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರೋಲ್ಲ, ನೀವು ಸ್ಯಾರಿ ಹಾಕ್ಕೊಂಡೇ ಬರಬೇಕು, ಆ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನಿಮ್ಮ ಕಂಫರ್ಟಬಿಲಿಟಿ ಅಂದರೆ ಲೆಕ್ಚರರ್ಸ್ಗಳಿಗೆ ಸ್ಯಾರಿ ಕಂಫರ್ಟ್ ಆಯಿತು ಅಂದರೆ ಸ್ಯಾರಿನೇ ಹಾಕ್ಕೊಂಬನ್ನಿ. ಇನ್ ಕೇಸ್ ನಿಮಗೆ ಸ್ಯಾರಿ ಅನ್ಕಂಫರ್ಟಬಲ್ ಆಗ್ತಿದೆ ಅಂತ ಹೇಳಿದ್ರೆ ಚೂಡಿದಾರ್ನ ವೇರ್ ಮಾಡಿ ಅಂತ ಹೇಳಿ ಹೇಳುವಂತಹ ಒಂದಷ್ಟು ಕಾಲೇಜ್ಗಳು ಕೂಡ ಇದ್ದಾವೆ. ಸೊ ಡಿಪೆಂಡ್ ಅಪಾನ್ ಕಾಲೇಜ್, ಸ್ಯಾರಿನೋ ಅಥವಾ ಡ್ರೆಸ್ಸೋ ಅಂತ ಕೇಳಿದ್ರೆ ಡಿಪೆಂಡ್ ಅಪಾನ್ ಕಾಲೇಜಸ್ಸು. ಇನ್ನು ಡೆಮೋಗೆ ನಾವು ಸ್ಯಾರಿ ಹಾಕೊಂಡು ಹೋಗ್ಬೇಕಾ ಅಥವಾ ಚೂಡಿದಾರ್ ಹಾಕೊಂಡು ಹೋಗ್ಬೇಕಾ, ಯಾವ ಥರ ಹೋಗ್ಬೇಕು, ಡ್ರೆಸ್ ಕೋಡ್ ಹೆಂಗಿರಬೇಕು ಡೆಮೋ ಕ್ಲಾಸ್ ಕೊಡುವಾಗ ಅಂತ ಕೇಳಿದ್ರೆ, ಫಸ್ಟ್ ಟೈಮ್ ಡೆಮೋ ಕ್ಲಾಸ್ನ ಕೊಡೋವಂತಹ ಕ್ಯಾಂಡಿಡೇಟ್ಸು ಯಾರು ಇರ್ತೀರಾ, ಸೊ ಅವರು ಆದಷ್ಟು ನೀವು ನಿಮಗೆ ಯಾವ ಡ್ರೆಸ್ ಕಂಫರ್ಟಬಲ್ ಆಗಿರುತ್ತೆ, ಲೈಕ್ ಸೀರೆ ಕಂಫರ್ಟಬಲ್ ಆಗಿದೆ ಸೀರೆ ಹಾಕೊಂಡೋಗಿ, ಇಲ್ಲ ನನಗೆ ಡ್ರೆಸ್ ಕಂಫರ್ಟಬಲ್ ಆಗಿದೆ ಚೂಡಿದಾರ್ ಕಂಫರ್ಟಬಲ್ ಆಗಿದೆ ಅಂತ ಅನ್ನೋ ಹಾಗಿದ್ರೆ ನೀವು ಚೂಡಿದಾರ್ನೇ ವೇರ್ ಮಾಡಿ. ಬಟ್ ನಿಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಆ ಒಂದು ಡ್ರೆಸ್ ಕೋಡ್ನೇ ನೀವು ನಿಮ್ಮ ಒಂದು ಡೆಮೋ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಅಥವಾ ಡೆಮೋ ಕ್ಲಾಸ್ನ ಕೊಡಬೇಕಾದ್ರೆ ವೇರ್ ಮಾಡಿ. ಬಿಕಾಸ್ ಫಸ್ಟ್ ಟೈಮ್ ಡೆಮೋ ಕ್ಲಾಸ್ನ ಕೊಡ್ಬೇಕಾದ್ರೆ ಆಲ್ಮೋಸ್ಟ್ ಫಿಯರ್ ಇಟ್ಕೊಂಡಿರ್ತೀರಾ. ಅಂದರೆ ನನ್ನ ಮುಂದೆ ಕೂತಿರೋಂಥ ಸ್ಟೂಡೆಂಟ್ಸ್ಗೆ ಎಷ್ಟು ವಿಷಯಗಳು ತಿಳಿದಿಲ್ಲ, ಮತ್ತು ಬೇರೆ ಲೆಕ್ಚರರ್ಸ್ಗಳೆಲ್ಲ ಇರ್ತಾರೆ. ಸೊ ಹಾಗಾಗಿ ನಿಮ್ಮದೇ ಆಗಿರುವಂತಹ ಒಂದಷ್ಟು ಫಿಯರ್ಸ್ ಇರುತ್ತೆ. ಸೊ ಅದ್ರ ಜೊತೆ ನಿಮ್ಮ ಡ್ರೆಸ್ ನಿಮಗೆ ಅನ್ಕಂಫರ್ಟಬಲ್ ಮಾಡಬಾರ್ದು ಅಲ್ವಾ. ಸೊ ಹಾಗಾಗಿ ನಿಮಗೆ ಯಾವ ಡ್ರೆಸ್ ಕಂಫರ್ಟಬಲ್ ಆಗಿರುತ್ತೆ ಆ ಒಂದು ಡ್ರೆಸ್ನ ನೀವು ಡೆಮೋ ಕ್ಲಾಸ್ನ ಕೊಡೋದಕ್ಕೆ ಹೋಗ್ಬೇಕಾದ್ರೆ ವೇರ್ ಮಾಡಿ. ಇಟ್ಸ್ ಟೂ ಗುಡ್. ಆದಷ್ಟು ಜೀನ್ಸ್ನ ವೇರ್ ಮಾಡೋದಾಗಿರ್ಬಹುದು ಅಥವಾ ದುಪ್ಪಟ್ಟನ ಅಂದರೆ ವಿತೌಟ್ ದುಪ್ಪಟ್ಟ ಟೀಚಿಂಗ್ಗೆ ಹೋಗುವಂಥದ್ದಾಗಿರ್ಬೋದು, ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಬಿಕಾಸ್ ಟೀಚಿಂಗ್ ಪ್ರೊಫೆಷನ್ ಅಂತ ಹೇಳಿದ್ರೆ ಒಂದು ಸ್ಯಾರಿ ಅಥವಾ ಚೂಡಿದಾರೋ ಅದು ವಿತೌಟ್ ವೇಲು ಅದೆಲ್ಲ ಸ್ವಲ್ಪ ಅದು ನಮ್ಮ ಟೀಚಿಂಗ್ ಪ್ರೊಫೆಷನ್ಗೆ ಅದು ರಿಲೇಟೇಬಲ್ ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ನೀವು ಚೂಡಿದಾರ್ ವೇರ್ ಮಾಡಿಕೊಂಡು ಡೆಮೋ ಕ್ಲಾಸ್ ಕೊಡ್ಬೋದು, ಅದರ್ವೈಸ್ ಸ್ಯಾರಿನ ವೇರ್ ಮಾಡಿಕೊಂಡು ಡೆಮೋ ಕ್ಲಾಸ್ ಕೊಡ್ಬೋದು. ನಿಮ್ಮ ಕಂಫರ್ಟಬಿಲಿಟಿ, ಮೇಯ್ನ್ಲಿ ನಿಮ್ಮ ಒಂದು ಕಂಫರ್ಟಬಿಲಿಟಿಯಲ್ಲಿ ಮುಖ್ಯ ಆಗಿರುತ್ತೆ ಅಷ್ಟೇ. ನಿಮ್ಮ ಡೆಮೋ ಕ್ಲಾಸ್ ಮುಗಿದ್ಮೇಲೆ ಅವ್ರಿಗೆ ನಿಮ್ಮ ಒಂದು ಡೆಮೋ ಕ್ಲಾಸ್ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಅವರು ಅದಾದಮೇಲೆ ಸ್ಯಾರಿ ಮಾತಾಡ್ತಾರೆ. ಅದಾದಮೇಲೆ ನೀವು ಯಾವ ರೀತಿ ಡ್ರೆಸ್ ಕೋಡ್ ಇರುತ್ತೆ ಕಾಲೇಜಲ್ಲಿ, ಸ್ಯಾರಿನ ಅಥವಾ ಡ್ರೆಸ್ಸಾ ಅದೆಲ್ಲನೂ ಕೇಳಿಕೊಂಡು ನೀವು ನೆಕ್ಸ್ಟ್ ಡೇಗಳಲ್ಲಿ ಸ್ಯಾರಿ ಅಥವಾ ಅವ್ರು ಯಾವ ಡ್ರೆಸ್ ಕೋಡ್ ಹೇಳಿರ್ತಾರೆ ಸೊ ಅದಕ್ಕೆ ತಕ್ಕಾಗಿ ನೀವು ಕ್ಲಾಸ್ಗೆ ಹೋಗೋದನ್ನ ರೂಢಿ ಮಾಡ್ಕೊಳ್ಬೋದು. ಬಟ್ ಡೆಮೋ ಕ್ಲಾಸ್ಗೆ ಮಾತ್ರ ನಿಮ್ಮ ಕಂಫರ್ಟಬಿಲಿಟಿ, ನಿಮಗೆ ಯಾವುದು ಕಂಫರ್ಟ್ ಆಗಿರುತ್ತೆ ಸೊ ಅಂತಹ ಡ್ರೆಸ್ಸನ್ನು ವೇರ್ ಮಾಡಿಕೊಂಡು ಹೋಗಿ. ಬಟ್ ನಿಮ್ಮ ಕಂಫರ್ಟಬಿಲಿಟಿ ಅಂತ ಹೇಳಿದೆ ಅಂತೇಳಿ ಜೀನ್ಸು ವಿತೌಟ್ ದುಪ್ಪಟ್ಟ ಆ ರೀತಿ ಎಲ್ಲ ಹೋಗಬೇಡಿ. ಚೂಡಿದಾರು ವಿತ್ ವೇಲು ಜೊತೆಗೆ ಸ್ಯಾರಿ ಇದೆರಡರಲ್ಲಿ ಯಾವುದಾದ್ರೂ ವೇರ್ ಮಾಡ್ಕೊಂಡು ನೀವು ಡೆಮೋ ಕ್ಲಾಸ್ನ ಕೊಡಲಿಕ್ಕೆ ಹೋಗ್ಬೋದು. ಸೊ ಎಸ್, ಡ್ರೆಸ್ ಕೋಡ್ ಆಯಿತು. ಈಗ ಟಾಪಿಕ್ ಅಂದರೆ ಡೆಮೋ ಕ್ಲಾಸ್ ಕೊಡ್ಬೇಕಾದ್ರೆ ನಾವು ಯಾವ ಟಾಪಿಕ್ನ ತಗೊಂಡು ಡೆಮೋ ಕ್ಲಾಸ್ ಕೊಟ್ಟರೆ ಅದು ಬೆಸ್ಟ್ ಆಗಿರುತ್ತೆ ಅಂತ ಕೇಳೋದಾದರೆ, ನಿಮ್ಮ ಒಂದು ಸಬ್ಜೆಕ್ಟ್ ಯಾವುದಿರುತ್ತೋ ಆ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಜೊತೆಗೆ ಸ್ಟೂಡೆಂಟ್ಸ್ನ ಸಿಲೆಬಸ್ನ ರಿಲೇಟೆಡ್ ಆಗಿ ನೀವು ಡೆಮೋ ಕ್ಲಾಸ್ನ ಕೊಡೋದು ಬೆಸ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಪಿ ಯು ಕಾಲೇಜಲ್ಲಿ ಲೆಕ್ಚರರ್ ಆಗಬೇಕು ಅಂತ ಅಂದ್ಕೊಂಡು ಅಲ್ಲಿಗೆ ಡೆಮೋ ಕ್ಲಾಸ್ ಕೊಡಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಆದಷ್ಟು ಅಂದರೆ ಅಲ್ಲಿರುವಂತಹ ಲೆಕ್ಚರರ್ಸೇ ನೀವು ಸೆಕೆಂಡ್ ಇಯರ್ಗೆ ಡೆಮೋ ಕ್ಲಾಸ್ ಕೊಡಿ, ಫಸ್ಟ್ ಇಯರ್ಗೆ ಡೆಮೋ ಕ್ಲಾಸ್ ಕೊಡಿ ಈ ರೀತಿ ಎಲ್ಲ ಹೇಳೋದಿಲ್ಲ. ಬದಲಾಗಿ ನಿಮ್ಮ ಚಾಯ್ಸ್ಗೆ ಬಿಟ್ಬಿಡ್ತಾರೆ. ಫಸ್ಟ್ ಇಯರಿಗೆ ಕೊಡ್ತಾರೆ, ಸೆಕೆಂಡ್ ಇಯರಿಗೆ ಕೊಡ್ತೀರಾ ಡೆಮೋ ಕ್ಲಾಸ್ ಅಂತ ಅವರೇ ಕೇಳ್ತಾರೆ. ಸೊ ನೀವು ಫಸ್ಟ್ ಇಯರ್ಗೆ ಡೆಮೋ ಕ್ಲಾಸ್ ಕೊಡ್ತೀವಿ ಅಂತ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ನೇ ಚೂಸ್ ಮಾಡ್ಕೊಳ್ಳಿ. ಬಿಕಾಸ್ ಫಸ್ಟ್ ಇಯರ್ಸ್ಗೆ ಹೋಲಿಸ್ಕೊಂಡ್ರೆ ಸೆಕೆಂಡ್ ಇಯರ್ಸ್ ಸ್ವಲ್ಪ ಬ್ರೈಟ್ ಆಗಿರ್ತಾರೆ ಮತ್ತು ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಸ್ವಲ್ಪ ಗ್ರಿಪ್ ಸಿಕ್ಕಿರುತ್ತೆ. ಯಾಕಂದರೆ ಅವರು ಪ್ರೀವಿಯಸ್ ಇಯರ್ನಲ್ಲಿ ಫಸ್ಟ್ ಇಯರ್ಸ್ನಲ್ಲಿ ತುಂಬ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ ಸಬ್ಜೆಕ್ಟ್ ರಿಲೇಟೆಡ್ ಆಗಿ. ಸೊ ಹಾಗಾಗಿ ನೀವು ಫ್ರೆಷರ್ಸ್ ಆಗಿದ್ದು ಹೊಸದಾಗಿ ನೀವು ಡೆಮೋ ಕ್ಲಾಸ್ ಕೊಡ್ಲಿಕ್ಕೆ ಹೋದಾಗ ಸೆಕೆಂಡ್ ಇಯರ್ಸ್ ಕೇಳೋವಂಥ ಕ್ವಶನ್ಸ್ಗೆ ಒಂದೊಂದ್ಸಲ ನಮ್ಗೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಫಿಯರ್ಗೆ ಅವ್ರಿಗೆ ರಿಟರ್ನ್ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗದೇ ಇರಬಹುದು. ಸೊ ಈ ರೀತಿ ಎಲ್ಲ ಒಂದಷ್ಟು ಸಿನಾರಿಯೋಗಳು ನಡೆಯುತ್ತೆ. ಸೊ ಹಾಗಾಗಿ ಬೆಟರ್ ನೀವು
ಡೆಮೋ ಕ್ಲಾಸ್ ಕೊಡಲಿಕ್ಕೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ನೇ ಚೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸಿಲೆಬಸ್ನ ನೋಡ್ಕೊಳ್ಬೇಕು. ಫಸ್ಟ್ ಪಿ ಯು ಸಿ ಡೆಮೋ ಕೊಡ್ತಾ ಇದ್ದೀರಾ ಅನ್ಬೇಕಾದ್ರೆ ಫಸ್ಟ್ ಪಿ ಯು ಸಿ ರಿಲೇಟೆಡ್ ಆಗಿರುವಂತಹ ಸಿಲೆಬಸ್ನ ನೋಡ್ಕೊಳ್ಬೇಕು. ಅದರಲ್ಲಿ ನಿಮಗೆ ಯಾವುದು ಟಾಪಿಕ್ ಇಷ್ಟ ಆಗುತ್ತೆ, ಜೊತೆಗೆ ಈಸಿಯಾಗಿ ಮಕ್ಕಳಿಗೆ ಇದನ್ನು ಕನ್ವೆ ಮಾಡ್ಬೋದು ಅನಿಸುತ್ತೆ. ಸೊ ಆ ರೀತಿಯಾಗಿರುವಂಥ ಒಂದು ಟಾಪಿಕ್ನ ತಗೊಂಡು ಅಟ್ಲೀಸ್ಟ್ ನೀವು 15 to 20 ಮಿನಿಟ್ಸ್ ಅವ್ರ ಜೊತೆ, ಅಂದರೆ ಮಕ್ಕಳ ಜೊತೆ, ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಗೇಟ್ ಮಾಡೋ ರೀತಿ ಒಂದಷ್ಟು ವಿಷಯಗಳನ್ನ ಪ್ರೀವಿಯಸ್ ಡೇನೇ ಕಲ್ತ್ಕೊಂಡೋಗಿ ಡೆಮೋ ಕ್ಲಾಸ್ ದಿನ ನೀವು ಡೆಮೋ ಕೊಡ್ಬೋದು. ಇಟ್ಸ್ ಟು ಬೆಟರ್. ಬಟ್ ಇನ್ನೂ ಒಂದೇನು ಅಂತ ಹೇಳಿದ್ರೆ, ರ್ಯಾಂಕ್ ತಗೊಂಡಿರ್ತಾರೆ, ಮಾಸ್ಟರ್ಸಲ್ಲೆಲ್ಲ ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಆಗಿರ್ತಾರೆ. ಬಟ್ ಟೀಚಿಂಗ್ ಪ್ರೊಫೆಷನಿಗೆ ಬಂದಾಗ ಡೆಮೋ ಕ್ಲಾಸ್ ಕೊಡೋಕೆ ಹೋಗಿ ಅಂತ ಹೇಳಿದಾಗ, ಅಥವಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಡೆಮೋ ಕ್ಲಾಸ್ ಕೊಡುವಾಗ ಫುಲ್ ನರ್ವಸ್ ಆಗೋಗ್ತಾರೆ. ಅವರಿಗೆ ತುಂಬ ವಿಷಯಗಳು ತಿಳಿದಿರುತ್ತೆ, ತುಂಬ ನಾಲೆಡ್ಜಬಲ್ ಪರ್ಸನ್ ಆಗಿರ್ತಾರೆ. ಬಟ್ ಆದ್ರೂ ಡೆಮೋ ಕ್ಲಾಸ್ ಕೊಡಬೇಕಾದ್ರೆ ಅವ್ರಿಗೆ ಫಿಯರ್ ಆಗುತ್ತೆ, ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಈ ರೀತಿ ಎಲ್ಲ ಒಂದಷ್ಟು ಸಿಚುವೇಶನ್ಸ್ಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಫಿಯರ್ ಯಾವತ್ತೂ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡದೇ ಇರೋದಾಗಿರ್ಬೋದು, ಅಥವಾ ಒಂದೇ ಸಲ ತುಂಬ ಜನ ಸ್ಟೂಡೆಂಟ್ಸ್ಗಳನ್ನ ನೋಡಿದಾಗ ಒಂದಷ್ಟು ಫಿಯರ್ ಆಗುತ್ತೆ. ಅಂದರೆ ನಮ್ಮ ಮುಂದೆ ಕೂತಿರೋರು ನನಗೆ ಏನಾದರೂ ಕ್ವಶನ್ಸ್ಗಳನ್ನ ಕೇಳಿಬಿಟ್ರೆ ನಾನು ಹೆಂಗಪ್ಪ ಆನ್ಸರ್ ಮಾಡಲಿ, ಅವ್ರಿಗೆ ನನಗಿಂತ ಜಾಸ್ತಿ ವಿಷಯಗಳೇನಾದ್ರು ಗೊತ್ತಿದ್ರೆ ಏನು ಮಾಡಲಿ ನಾನು, ಈ ರೀತಿ ಒಂದಷ್ಟು ಫಿಯರ್ ಇರುತ್ತೆ. ಸೊ ಹಾಗಾಗಿ ಡೆಮೋ ಕ್ಲಾಸ್ ಕೊಡಬೇಕಾದ್ರೆ ಆಲ್ಮೋಸ್ಟ್ ಡೆಮೋ ಕ್ಲಾಸ್ಗಳು ಫೇಲ್ಯೂರ್ ಆಗೋದೇ ಈ ರೀಸನ್ಗೋಸ್ಕರ, ಅಂದರೆ ಫಿಯರಿಂದ. ನಮ್ಮ ಮುಂದೆ ಕೂತಿರೋರು ನಮಗಿಂತ ಹೆಚ್ಚಿಗೆ ಏನೋ ತಿಳ್ಕೊಂಡಿದ್ದಾರೆ ಅನ್ನೋ ಫಿಯರ್ ಮುಂಚೆನೇ ಇಟ್ಕೊಂಡ್ಬಿಟ್ರೆ, ನಾವು ಏನೇ ಪ್ರಿಪೇರ್ ಆಗಿ ಹೋಗಿ ಅವ್ರಿಗೆ ಡೆಮೋ ಕ್ಲಾಸ್ ಕೊಟ್ರು ಕೂಡ ನಮಗೆ ಒಳಗಡೆ ಒಂಥರ ಫಿಯರ್ ಇರುತ್ತೆ. ಅಯ್ಯೋ, ನಾನು ಹೇಳ್ತಿದ್ದವ್ರಿಗೆ ಕನ್ವೆ ಆಗ್ತಿದ್ಯೋ ಕನ್ವೆ ಆಗ್ತಿಲ್ವೋ, ಇವ್ರು ನನಗಿಂತ ಜಾಸ್ತಿ ನಾವು ತಿಳ್ಕೊಂಡ್ಬಿಟ್ಟಿದ್ದಾರೆ. ಈ ರೀತಿ ಫಿಯರ್ ಇದ್ದಾಗ ನಾವು ಸರಿಯಾಗಿ ಡೆಮೋ ಕ್ಲಾಸ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಡೆಮೋ ಕ್ಲಾಸ್ ಕೊಡೋದಕ್ಕೆ ಹೋಗ್ಬೇಕಾದ್ರೆ ಅಥವಾ ಡೆಮೋ ಕ್ಲಾಸ್ ಕೊಡುವಾಗ ನನ್ನ ಮುಂದೆ ಇರೋವಂಥ ಸ್ಟೂಡೆಂಟ್ಸು ಅವರು ಝೀರೋ, ಅವರಲ್ಲಿ ಯಾವ ರೀತಿ ನಾಲೆಡ್ಜು ಕೂಡ ಇಲ್ಲ, ಅವ್ರಿಗೇನು ಈ ವಿಷಯದ ಬಗ್ಗೆ ಅವ್ರಿಗೇನೇನೂ ಗೊತ್ತೇ ಇಲ್ಲ. ನಾನಿವಾಗ ಹೇಳಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನನಗೆ ಪೂರ್ತಿ ವಿಷಯಗಳು ಗೊತ್ತಿದೆ, ನನ್ನ ಮುಂದೆ ಕೂತಿರುವಂಥ ಸ್ಟೂಡೆಂಟ್ಸ್ಗೆ ಯಾವ ವಿಷಯಗಳು ಗೊತ್ತಿಲ್ಲ ಅಂತ ಅಂದ್ಕೊಂಡು ನಾವು ಕ್ಲಾಸ್ನ ಶುರು ಮಾಡಿದ್ರೆ ಆ ಒಂದು ಡೆಮೋ ಕ್ಲಾಸು ಸಕ್ಸಸ್ಫುಲಿ ಎಂಡ್ ಆಗುತ್ತೆ. ಐ ಹೋಪ್ ಡೆಮೋ ಕ್ಲಾಸ್ ಮತ್ತು ಡ್ರೆಸ್ ಕೋಡ್ ಬಗ್ಗೆ ಇದ್ದಂತಹ ಡೌಟ್ಸ್ಗಳು ಕ್ಲಾರಿಫೈ ಆಗಿದೆ ಅಂದ್ಕೊಳ್ತೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಹ್ಯಾವ್ ಎ ಗುಡ್ ಡೇ.